ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ಬ್ಯುಸಿ ಇದ್ದೆ, ವಿಡಿಯೋ ಮಾಡೋಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಅಮ್ಮನ ಮನೆಯಿಂದ ವಿಡಿಯೋ ಮಾಡ್ತಾ ಇರೋದು, ಊರಿಗೆ ಬರೋದು, ಇಲ್ಲಿ ಸ್ವಲ್ಪ ಫಂಕ್ಷನ್ನು, ತುಂಬ ಬ್ಯುಸಿ ಇದ್ದೆ. ಕ್ಷಮಿಸಿ ಪ್ಲೀಸ್, ವಿಡಿಯೋ ಮಾಡೋಕ್ಕಾಗಿಲ್ಲ. ಬೇರೆ ಏನೂ ತಿಳ್ಕೊಬೇಡಿ. ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ ತೊಗೊಂಬರ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಈ ಕಡೆ ಎಲ್ಲ 80% ಬೆಳಗ್ಗೆ ಇದೇ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ, ತುಂಬ ಟೇಸ್ಟಿ ಕೂಡ. ನೀವು ಇದೇ ಥರ ಒಂದು ಮನೇಲಿ ಮಾಡಿ ನೋಡಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸುಸ್ಲ ಅಂದರೆ ಮಂಡಕ್ಕಿ ಇರುತ್ತಲ್ಲ, ಚುರುಮುರಿ ಅಂತಾರೆ ನಮ್ಮ ಕಡೆ. ಅದರದ್ದು ಸುಸ್ಲ ಮತ್ತು ಮೊಸರು ಚಟ್ನಿ ಮತ್ತು ಮಿರ್ಚಿ ಬಜ್ಜಿ. ನೋಡಿ ಅದಕ್ಕೆ ಏನೇನು ಬೇಕು ಸಾಮಗ್ರಿ ನೋಡೋಣ ಬನ್ನಿ. ಈರುಳ್ಳಿ ಒಂದು 2-3 ಈರುಳ್ಳಿ ಸಣ್ಣ ಹೆಚ್ಕೊಂಡಿದ್ದೀನಿ, 2 ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಇದು ಹಾಲು. ಇದು ಯಾವಾಗ ಹಾಕಬೇಕು ಮತ್ತು ಏದಕ್ಕೆ ಹಾಕಬೇಕು ಅಂತ ಮುಂದೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದು ಹುರಿಗಡ್ಲೆ ಪುಟಾಣಿ ಅಂತಾರಲ್ಲ, ಅದ್ರ ಪೌಡ್ರು. ಸ್ವಲ್ಪ ಜೀರಿಗೆ, ಒಂದು 4 ಲವಂಗ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಇದು ಕಡಲೆ ಬೀಜ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ. ಮತ್ತು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ನಮ್ಮ ಕಡೆ ಈ ಥರ ಮಂಡಕ್ಕಿ ಸಿಗುತ್ತೆ. ಮಂಡಕ್ಕಿ ಚುರುಮುರಿ ಅಂತಾರೆ ಈ ಕಡೆ, ಉತ್ತರ ಕರ್ನಾಟಕ ಕಡೆ, ನಮ್ಮ ಕಡೆ ಎಲ್ಲ. ಅದು ನೋಡಿ ಈಗ ನೀರಲ್ಲಿ ಚೆನ್ನಾಗಿ ತೊಳೆದು ಫಸ್ಟಿಗೆ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ್ಮಾದ್ಮೇಲೆ ಒಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಅದ್ದಿ ಮೆತ್ತಗಾಗೋವರೆಗೂ ಮೆತ್ತಗಾಗೋವರೆಗೂ ನೆನೆಯೋಕ್ಕೆ ಒತ್ತಿ ಹಿಂಡಿ ಸೈಡಿಗೆ ಇಡಬೇಕು ಫ್ರೆಂಡ್ಸ್. ಅವು ನೆನಿಬೇಕು ಫ್ರೆಂಡ್ಸ್. ಹಾಗೆ ಒಗ್ಗರಣೆ ಹಾಕೋದಾರಲ್ಲ, ಇದು ನೀರಲ್ಲಿ ಹಾಕಿ ಸಾಫ್ಟ್ ಆದಮೇಲೆ ಎತ್ತಿ ಹೀಗೆ ಹಿಂಡಿ ಈ ಥರ ಒಂದು ಪಾತ್ರೆ ಹಾಕೋಬೇಕು ಫ್ರೆಂಡ್ಸ್. ಎಲ್ಲ ಮಂಡಕ್ಕಿನೂ ಚುರುಮುರಿನೂ ಇದೇ ಥರ ನೀರಲ್ಲಿ ಹಾಕಿ ತೊಯಿಸ್ಬಿಟ್ಟು, ನಮ್ಮ ಕಡೆ ನಿಮ್ಮ ಕಡೆ ಒದ್ದೆ ಅಂತಾರಲ್ಲ, ಹಾಗೆ ಈ ಕಡೆ ನೀರಲ್ಲಿ ತೊಯಿಸ್ಬಿಟ್ಟು ಎತ್ತಿಡಬೇಕು ಅಂತಾರೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಈ ತಿಂಡಿ ಮತ್ತು ಸ್ಪೆಷಲ್ ಟೇಸ್ಟ್ ಇರುತ್ತೆ. ನೀವು ಮನೇಲಿ ಮಾಡಿ ಫ್ರೆಂಡ್ಸ್, ತುಂಬ ಸಖತ್ತಾಗಿರುತ್ತೆ. ಇದು ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿಸಿರೋದು. ನೋಡಿ ಈ ಕಡೆ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಚಟಪಟ ಸಿಡಿದ ಮೇಲೆ ಕಡಲೆ ಬೀಜ, ನಿಮಗೆ ಎಷ್ಟು ಬೇಕಷ್ಟು ಕಡಲೆ ಬೀಜ ಹಾಕೋಬೋದು. ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿನ ಹಾಕೋಬೋದು. ನೋಡಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಕರಿಬೇವು, ಫ್ರೆಶ್ ಆಗಿರೋ ಕರಿಬೇವು ಹಾಕಿದ್ರೆ ಇದು ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಸುಸ್ಲಾಗೆ, ನಮ್ಮ ಕಡೆ ಸುಸ್ಲ ಅಂತಾರೆ, ಆ ಕಡೆ ಮಂಡಕ್ಕಿ ಒಗ್ಗರಣೆ ಅಂತಾರೆ. ನೋಡಿ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ಕರಿಬೇವು ಹಾಕಿದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೋಬೋದು. ನೋಡಿ ಅದೆಲ್ಲ ಕಲರದ ಚೇಂಜ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕೋತಾ ಇದ್ದೇನೆ. ಒಂದು ಚಿಕ್ಕ ಸೈಜ್ದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಈಗ ಚೆನ್ನಾಗಿ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ಸುಸ್ಲಾಗೆ. ಟೊಮೊಟೊ ಕಲರ್ ಚೇಂಜ್ ಆದ ತಕ್ಷಣ ಈರುಳ್ಳಿದು ಟೊಮೊಟೊ ಹಾಕೋಬೇಕು ಫ್ರೆಂಡ್ಸ್. ಟೊಮೊಟೊನೂ ಸ್ವಲ್ಪ ಸಾಫ್ಟ್ ಆಗಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕೋಬೇಕು. ನೋಡಿಬಿಟ್ಟು ಅರಿಶಿನ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಕಲರ್ ಜಾಸ್ತಿ ಬಂದುಬಿಡುತ್ತೆ. ಈಗ ನೋಡಿ ಈ ಒಗ್ಗರಣೆಗೆ ನಾವು ಹಾಲು ಯಾಕೆ ಹಾಕಬೇಕು ಅಂದರೆ, ಇದು ಬೆಳಗ್ಗೆ ಮಾಡಿದ್ರು ಸಂಜೆವರೆಗೂ ಹಾಗೆ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಇದೇ ನೋಡಿ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ. ಇದು ಸುಸ್ಲ ನೀರಲ್ಲಿ ಹಾಕಿದ ತಕ್ಷಣ ಮೆತ್ತಗಿರುತ್ತೆ, ಆಮೇಲೆ ಕಬ್ಬಿರುತ್ತೆ ಅಂತಾರೆ, ಅಂದ್ರೂ ದಪ್ಪಾಗಿ ಕಟಿಯಾಗುತ್ತೆ ಅಂತಾರೆ. ಅದಕ್ಕೆ ಹಾಲು ಹಾಕಿದ್ರೆ ಸಾಫ್ಟಾಗಿರುತ್ತೆ. ಅದು ಹಾಕಿದ್ಮೇಲೆ ಸುಸ್ಲ ತೊಯ್ಸಿಟ್ಟಿದ್ವಲ್ಲ ಮಂಡಕ್ಕಿ, ಅದು ಹಾಕಿದ್ಮೇಲೆ ಪುಟಾಣಿ ಬೀಜದ ಪೌಡ್ರ್ ಇರುತ್ತಲ್ಲ, ಅದು ಪೌಡ್ರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಹಾಲು ಯಾಕೆ ಹಾಕ್ತಾರೆ ಅಂದರೆ ಸಂಜೆವರೆಗೂ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಉದುರು ಆಗ್ಬಿಡಲ್ಲ ಮತ್ತು ತಿನ್ನೋಕ್ಕೂ ಸರಿ ಇರಲ್ಲ. ಹಾಲು ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ಒಗ್ಗರಣೆಗೆ ಒಂದು ಅರ್ಧ ಬಟ್ಲು ಹಾಲು ಹಾಕಬೇಕು ಫ್ರೆಂಡ್ಸ್. ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದೆ ನೋಡಿ ಘಮ ಅಂತೂ ಈ ಕಡೆ ಬರ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಘಮ ಬರ್ತಾಯಿತ್ತು. ನೋಡಿ ಹಿಂಗೆ ಮುಚ್ಚಿಬಿಟ್ಟು ಎತ್ತಿಡಬೇಕು ಫ್ರೆಂಡ್ಸ್. ಬನ್ನಿ ಈ ಕಡೆ ನಾನು ಮೊಸರು ಚಟ್ನಿಗೆ ಒಗ್ಗರಣೆ ಹೆಂಗೆ ಹಾಕ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಒಂದು 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು 1-2 ಸ್ಪೂನು ಕಡಲೆ ಹಿಟ್ಟು ಬೇಕು ಫ್ರೆಂಡ್ಸ್. ಮತ್ತು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಹಾಕೋಬೋದು, ಹಾಕದೇನೂ ನಡೆಯುತ್ತೆ. ಕೊತ್ತಂಬರಿ, ಉಪ್ಪು. ನೋಡಿ 1/4 ಲೀಟ್ರ್ ನಾನು ಮೊಸರು ತೊಗೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಡಲೆ ಹಿಟ್ಟಾಗಿ ಕಲಿಸ್ತಾ ಇದ್ದೀನಿ. ನೋಡಿ ಒಟ್ಟು ಗಂಟು ಇರಬಾರ್ದು, ಆ ಥರ ಕಲಿಸ್ಕೊಳ್ಳಿ. ಇದು ಸ್ವಲ್ಪ ಮೀಡಿಯಮ್ ತಿಳಿಯಾಗಿರುತ್ತೆ, ಗಟ್ಟಿಯಾಗಿರಲ್ಲ ಇದು. ಇನ್ನೂ ನೀರು ಹಾಕೋಬೇಕು. ನೋಡಿ ಈ ಕಡೆ ಒಗ್ಗರಣೆಗೆ ಮೊಸರು ಚಟ್ನಿಗೆ ಒಗ್ಗರಣೆ ನೋಡಿ ಏನು ಹಾಕೋತಾ ಇದ್ದೀನಿ. ಎಣ್ಣೆ ಒಂದು 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಒಂದು ಹಸಿಮೆಣ್ಸಿನ್ಕಾಯಿ, ಕರಿಬೇವು. ಇಷ್ಟೇ, ಒಗ್ಗರಣೆ ಏನು ಜಾಸ್ತಿ ಹತ್ತಲ್ಲ, ಮಾತ್ರ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲ ಕಡೆ ಈ ಕಡೆ ಹೋಟೆಲಲ್ಲೆಲ್ಲ ಇದೇ ಕೊಡ್ತಾರೆ, ನಮ್ಮ ಕಡೆ ಸುಸ್ಲಾಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅರಿಶಿನ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಕಡಲೆ ಹಿಟ್ಟಿನ ಮೊಸರು ಕಲಿಸಿದ್ವಲ್ಲ ಅದು ಹಾಕೋಬೇಕು. ನಿಮ್ಮ ನೀರು ನೋಡ್ಕೋಬೇಕು, ಭಾಳ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳುವಾಗೇ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ಉಪ್ಪು ಮತ್ತು ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ಕಲಿಸಿ ಎತ್ತಿಡಬೇಕು. ಇದೇನು ಬಿಸಿ ಮಾಡಿ ಕುದಿಸೋದಲ್ಲ. ಈ ಕಡೆ ಮಿರ್ಚಿ ಬಜ್ಜಿಗೆ ನೋಡಿ, ಮಿರ್ಚಿ ಬಜ್ಜಿಗೆ ನಾನು ಕಡಲೆ ಹಿಟ್ಟು, ಹಸಿಮೆಣ್ಸಿನ್ಕಾಯಿ, ಅಜ್ವೇನು,
ಮತ್ತು ಸೋಡಾ, ತಿನ್ನೋ ಸೋಡಾ ಮತ್ತು ಉಪ್ಪು ಮತ್ತು ಈ ಕಡೆ ನೀರು ತೊಗೊಂಡಿದ್ದೀನಿ ಕಲಸೋಕ್ಕೆ. ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀರಿ. ನಾನು ಮಿರ್ಚಿ ಬಜ್ಜಿ ಮಾಡ್ತಾ ಇರಲ್ಲ, ನಮ್ಮ ತಮ್ಮ ಮಾಡ್ತಾ ಇದ್ದಾನೆ. ಯಾಕೆ ಹೇಳಿ ನನಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನಮ್ಮ ತಮ್ಮ ನಾನೇ ಮಾಡ್ತೀನಿ ಬಿಡು ಅಂತಿದ್ದ. ನಮ್ಮ ತಮ್ಮನೇ ರೆಡಿ ಮಾಡ್ತಾ ಇದ್ದಾನೆ ನೋಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ತುಂಬ ತೆಳುವಾಗಿರ್ಬಾರ್ದು, ತುಂಬ ಗಟ್ಟಿಯಾಗಿರ್ಬಾರ್ದು. ಗಟ್ಟಿಯಾಗಿ ಬೈದರೆ ಮಿರ್ಚಿ ಬಜ್ಜಿ ಚೆನ್ನಾಗಲ್ಲ, ಉಬ್ಬಲ್ಲ, ಮತ್ತು ಟೇಸ್ಟಿಯಾಗಿರಲ್ಲ, ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಸ್ವಲ್ಪ ತೆಳುವಾಗಿ ನಮ್ಮ ತಮ್ಮ ಹೇಗೆ ನಾವು ನೋಡಿ ಕಲಿಸ್ತಾ ಇದ್ದೇನೆ ಅದೇ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಅಜ್ವೇನು, ಉಪ್ಪು ಮತ್ತು ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಾದಮೇಲೆ ಕಾದಿರೋದೊಂದು 3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. 2-3 ಸ್ಪೂನ್ ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿ ಮತ್ತು ಕ್ರಂಚಿಯಾಗಿ ಬರ್ತವೆ. ಮತ್ತು ಮಿರ್ಚಿ ಬಜ್ಜಿ ನೋಡಿ, ಮಿರ್ಚಿ ಬಜ್ಜಿ ಅಂದರೆ ಹಿಂದ್ಗಡೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಮಿರ್ಚಿ ಬಜ್ಜಿ ಅಂದರೆ ಮಿರ್ಚಿ ಇರ್ತದಲ್ಲ, ಹಸಿಮೆಣ್ಸಿನ್ಕಾಯಿ ಹಿಂದ್ಗಡೆ ತೊಟ್ಟು ಸ್ವಲ್ಪ ಕಟ್ ಮಾಡಿ ಮಾಡಬೇಕು. ಅಂದರೆ ಇದು ಸಖತ್ತಾಗಿರುತ್ತೆ. ಈ ಕಡೆ ಎಲ್ಲ ನಮ್ಮ ಕಡೆ ಮಿರ್ಚಿ ಬಜ್ಜಿ ಹೀಗೆ ಮಾಡ್ತಾರೆ, ಪೂರ್ತಿ ಮೆಣಸಿನ್ಕಾಯಿ ಕಡ್ಲೆ ಹಿಟ್ಟಲ್ಲಿ ಎದ್ದಲ್ಲ ಫ್ರೆಂಡ್ಸ್. ಸ್ವಲ್ಪ ಹಿಂದ್ಗಡೆದು ಕಟ್ ಮಾಡಿ ಮಿರ್ಚಿ ಬಜ್ಜಿ ಮಾಡೋಕ್ಕೆ ಇದು ಈ ಥರ, ಈ ಕಡೆ ಎಲ್ಲ ಈ ಥರನೇ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ. ಎಲ್ಲಿ ಬಂದರೂ, ನಮ್ಮ ಗುಲ್ಬರ್ಗ ಕಡೆ ಬಂದರೆ ಎಲ್ಲಿ ಬಂದ್ರೂ ಈ ಥರ ನಿಮಗೆ ತಿಂಡಿ ಸಿಗುತ್ತೆ ಬೆಳಗ್ಗೆ ಮತ್ತು ಸಂಜೆ. ನೋಡಿ, ಮಿರ್ಚಿ ಬಜ್ಜಿ, ಚಟ್ನಿ, ಸುಸಲ ಎಲ್ಲ ಸಖತ್ತಾಗಿರುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ ಥರ ಇರುತ್ತೆ ನೋಡಿ. ತುಂಬ ಟೇಸ್ಟಿ ಮತ್ತು ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ಮನೇಲೆಲ್ಲ ಮಾಡಿಕೊಡಿ. ಇಷ್ಟ ಆದರೆ ಕಮೆಂಟ್ನಾಗ ತಿಳಿಸಿ. ಯಾರೆಲ್ಲ ಉತ್ತರ ಕರ್ನಾಟಕದವರು ಇದು ರೆಸಿಪಿ ನೋಡ್ತಾ ಇದ್ದೀರಾ ಅವರು ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನೀವು ಎಲ್ಲ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಹೊಸ ರುಚಿ ಇರುತ್ತೆ. ಇನ್ನು ಯಾರೆಲ್ಲ ಮಾಡಿಲ್ಲ ಇದು ತಿಂಡಿ, ನೀವು ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್. ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ ಬೇಕು ನನಗೆ. ತುಂಬ ಇಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಇರಲಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ. ಫ್ಯಾಮ್ಲಿಗೆ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.